ವಿದ್ಯಾಭ್ಯಾಸ ಮಾಡ್ತಿದ್ದೆ. ಅದೇ ನನ್ನ ಜೀವನಕ್ಕೆ ಮುಳುವಾಯ್ತು ಅನ್ಸುತ್ತೆ. ಹೇಳೋರಿಲ್ಲ ಕೇಳೋರಿಲ್ಲ, ನಾನ್ ಮಾಡಿದ್ದೆ ಸರಿ ಅನ್ನೋ ಮನೋಭಾವ ಮನಸ್ಸಿನಲ್ಲಿ ಮೂಡ್ತು. ಅದಲ್ಲದೆ ನನ್ನ ತಾಯಿ ನಾನು ಕೇಳಿದಾಗ್ಲೆಲ್ಲ ಹಣ ಕಳಿಸೋರು, ನನ್ನ ಮಗ ಚೆನ್ನಾಗಿರ್ಲಿ ಅಂತ. ಅಮ್ಮ ನನ್ನ ಬಾರನೆ ಮಾತಾಡಿ ಅಪ್ಪನ ಬಾಯಿ ಮುಚ್ಚೋರು. ಅಷ್ಟು ಪ್ರೀತಿಸ್ತಿದ್ರು ನನ್ನ. ಆದ್ರೆ ಆ ಪ್ರೀತಿ ಬೆಲೆ ಆವಾಗ ಅರ್ಥನೇ ಆಗಲಿಲ್ಲ. ನಾನು ಅಷ್ಟೇ ಲೈಫ್ನ ಯಾವುದೇ ಇದ್ದಿಲ್ಲದೆ ಎಂಜಾಯ್ ಮಾಡ್ತಿದ್ದೆ. ಹೀಗಿರುವಾಗ ನನ್ನ ಸ್ನೇಹಿತರು ತಮ್ಮ ಪ್ರೀತಿ ಬಗ್ಗೆ ಹೇಳೋದಕ್ಕೆ ಶುರು ಮಾಡಿದ್ರು. ಆ ನಂತರ ನನ್ನ ಕೇಳಿದಾಗ ನಾನು ಯಾರನ್ನೂ ಸಹ ಪ್ರೀತಿಸ್ತಾನೆ ಇರೋದ್ರ ಬಗ್ಗೆ ಹೇಳಿದೆ. ಅದೆಲ್ಲ ಇಷ್ಟನೂ ಇಲ್ಲ ಕೂಡ ಅಂತ ಹೇಳಿದೆ. ಅದಕ್ಕೆ ಎಲ್ಲರೂ ನನ್ನ ಕೇಳ್ಸೋಕೆ ಶುರು ಮಾಡಿದ್ರು. ಆವಾಗ ನನಗೆ ಅವ್ರಿಗೋಸ್ಕರನಾದ್ರೂ ಯಾರನ್ನಾದ್ರೂ ಪ್ರೀತಿಸಲೇಬೇಕು ಅನ್ನೋ ತೀರ್ಮಾನಕ್ಕೆ ಬಂದೆ. ಇದರಿಂದ ಇಡೀ ರಾತ್ರಿ ನನಗೆ ನಿದ್ದೆನೇ ಬರಲಿಲ್ಲ. ನಾನವತ್ತು ಕಾಲೇಜ್ ಹೋಗ್ತಾ ಇದ್ದೆ. ಹಿಂದೆಯಿಂದ ಬಂದು ಯಾರು ನನಗೆ ಬಯೋಣ ಅಂತ ಸಿರುತ್ತೆ. ಆದ್ರೆ ನನ್ನ ಬಾಯಿಂದ ಮಾತುಗಳು ಹೊರಡಲೇ ಇಲ್ಲ. ಯಾಕಂದ್ರೆ ಅವಳು ಹುಡುಗಿ ತರ ಇದ್ದು ಅವಳನ್ನ ನೋಡಿ ನಮ್ಗೆ ಜೀವನ ಬಳಿಯಕ್ಕೆ ಮನಸ್ಸೇ ಆಗಿಲ್ಲ. ಮತ್ತೆ ಸಾರಿ ಹೇಳಿದ ಅವಳು ಅಲ್ಲಿಂದ ಹೋಗಿದ್ದೆ. ನಾನು ಅವಳನ್ನ ನೋಡ್ತಾನೆ ಇದ್ದೆ. ನನಗೆ ಕಾಲೇಜ್ಗೆ ಹೋದ್ರು ಅವಳದೇ ನೆನಪು, ರೂಮ್ಗೆ ಹೋದ್ರು ಅವಳದೇ ನೆನಪು. ಕಾಲೇಜಿಗೆ ಹೋಗೋದಕ್ಕೆ ಸ್ವಲ್ಪ ಬೇಗನೆ ರೆಡಿಯಾಗಿ ಅದೇ ರಸ್ತೆ ಬಂದು ಕಾದು ಸರಿ ಅಂತ ಕಾಲೇಜ್ ಕಡೆ ಹೊರಟೆ. ನನ್ನ ಸ್ನೇಹಿತ ಫೋನ್ ಮಾಡಿ ಕಾಲೇಜ್ ಪಕ್ಕ ಇರೋ ಕ್ಯಾಂಟೀನ್ ಹೊರಗೆ ಹೇಳಿದ. ಆದ್ರೆ ಅಲ್ಲಿ ನನಗೆ ಒಂದು ಶಾಕ್ ಆಗಿತ್ತು. ಯಾಕಂದ್ರೆ ನಿನ್ನೆ ನೋಡಿದ್ದ ಹುಡುಗಿ ಅದೇ ಕಾಫಿ ಡೀನಲ್ಲಿದ್ಲು. ಜೊತೆಗೆ ಅವಳು ನನ್ನ ಸ್ನೇಹಿತನ ಸ್ನೇಹಿತೆ. ಮೊನ್ನೆ ತಾನೇ ಅಮೆರಿಕಾದಿಂದ ಇಲ್ಲಿಗೆ ಬಂದಂತೆ. ಹೆಸರು ಮೋನಿಕಾ. ನನಗೆ ಪರಿಚಯ
ಆಯಿತು. ಆಗಲೇ ನನ್ನ ಹೃದಯ ಅವಳೇ ಬೇಕು ಅಂತ ಹಠಕ್ಕಿತ್ತು. ಹೀಗೆ ದಿನೇ ದಿನೇ ನನ್ನ ಮನಸ್ಸು ಅವಳನ್ನೇ ಬಯಸಿದ್ದು ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದೆ. ಇದನ್ನ ನನ್ನ ಸ್ನೇಹಿತನ ಹತ್ರ ಹೇಳಿದಾಗ ಅವನು ಸಹ ಸಹಾಯ ಮಾಡೋದಕ್ಕೆ ಒಪ್ಕೊಂಡ. ಆಗ ನನಗೆ ಇಲ್ಲಿಗೆಲ್ಲೋ ನನ್ನ ಮನಸ್ಸು ಕಾಣೆಯಾಗಿದೆ ಅನ್ನೋ ಹಾಡನ್ನ ಹಾಡಬೇಕು ಅನಿಸ್ತು. ಆ ನಂತರ ದಿನೇ ದಿನೇ ಇಬ್ಬರ ಸ್ನೇಹ ಬೆಳೀತಾ ಹೊರತು. ಕೊನೆಗೆ ಅವಳ ಲೆವೆಲ್ಗೆ ಮೇಂಟೈನ್ ಮಾಡಬೇಕು, ಆಗಲೇ ಅವಳು ನನ್ನ ಪ್ರೀತಿಸೋದು ಅಂತ ತೀರ್ಮಾನ ಮಾಡಿ ನಾನು ನನ್ನ ತಾಯಿಗೆ ಫೋನ್ ಮಾಡಿ ಬೈಕ್ ಕೊಡ್ಸೋದಕ್ಕೆ ಒತ್ತಾಯ ಮಾಡಿದೆ. ಅದೇ ರೀತಿ ನನ್ನ ತಾಯಿ ನನಗೆ ಬೈಕ್ ಕೊಡಿಸಿದ್ರು. ಆನಂತರ ಅವಳನ್ನು ಬೈಕ್ನಲ್ಲಿ ಕೂರಿಸ್ಕೊಂಡು ಸುತ್ತೋದಕ್ಕೆ ಶುರು ಮಾಡಿದೆ.